ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರೀತಿಶ್ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೀಪಾವಳಿ ಹಬ್ಬ ಬರ್ತಾ ಇದೆ. ಸೊ ದೀಪಾವಳಿ ಹಬ್ಬ ಅಂದ್ರೇನೆ ಶಾಪಿಂಗ್, ಪಟಾಕಿ ಶಾಪಿಂಗ್, ಬಟ್ಟೆ ಶಾಪಿಂಗ್, ಮತ್ತೆ ಮನೆ ಡೆಕೋರೇಷನ್ಗೆ ಏನೇನು ಬೇಕು ಎಲ್ಲ ಐಟಮ್ಸ್ ಕೂಡ ನಾವು ಶಾಪಿಂಗ್ ಮಾಡ್ತೀವಿ. ಆ್ಯಂಡ್ ಪ್ಲಸ್ ದೀಪಾವಳಿ ಹಬ್ಬ ಅಂದ್ರೇ ದೀಪಗಳ ಹಬ್ಬ. ಸೊ ಹಾಗಾಗಿ ದೀಪಾವಳಿ ಹಬ್ಬದ ಟೈಮಲ್ಲಿ ಅಟ್ಲೀಸ್ಟ್ ಒಂದು ದೀಪ ಆದರೂ ಹೊಸದು ತಗೊಳ್ಬೇಕು ಅಂತ ಹೇಳ್ತಾರೆ ದೊಡ್ಡವರು. ಸೊ ಹಾಗಾಗಿ ನಾವು ಇವತ್ತು ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ನಿಮ್ಗೆಲ್ಲಾನು ತೋರಿಸ್ತೀನಿ. ಬನ್ನಿ ಹೋಗೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಸ್ಕಿನ್ ಮೇಲೆ ಯಾವುದೇ ರೀತಿಯಾದ ಮೇಕಪ್ ಕೂಡ ಇಲ್ಲ, ಯಾವ ಕ್ರೀಮ್ ಕೂಡ ನಾನು ಹಾಕಿಲ್ಲ. ಬಿಕಾಸ್ ನಾನು ಪಾರ್ಲರಿಗೆ ಬಂದಿದ್ದೀನಿ ಐಬ್ರೋಸ್ ಮಾಡಿಸೋಣ ಅಂತ ಹೇಳಿ. ಆಲ್ಮೋಸ್ಟ್ 2-3 ಮಂತ್ಸ್ ಆಯಿತು ನಾನು ಐಬ್ರೋಸ್ ಕೂಡ ಮಾಡಿಸಿಲ್ಲ. ಬಿಕಾಸ್ ಇಟ್ಸ್ ಪೇನ್ಫುಲ್. ಆ ಪೇನ್ನ ಅವಾಯ್ಡ್ ಮಾಡಬೇಕು ಅಂತಲೇ ಐಬ್ರೋಸ್ ಮಾಡಿಸೋದನ್ನು ಸ್ಕಿಪ್ ಮಾಡ್ತೀನಿ. ಈ ಥರ ಏನಾದರೂ ಹಬ್ಬಗಳು ಬಂದಾಗ ಇಲ್ಲಾಂದರೆ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು ಅಂದರೆ ಮಾತ್ರನೇ ನಾನು ಐಬ್ರೋಸ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಓಕೆ ಫೈನ್ ಐಬ್ರೋಸ್ ಮಾಡಿಸೋಣ ಅಂತ ಹೇಳಿ ಮಾಡಿಸ್ಕೊಳ್ಳೋದು. ಅಷ್ಟು ಬಿಟ್ಟರೆ ಐಬ್ರೋಸ್ ಮಾಡಿಸ್ಕೊಳ್ಳೋದು ತುಂಬಾ ಪೇನ್ಫುಲ್. ಏನಂತೀರಾ ಲೇಡೀಸ್? ಕಮೆಂಟ್ಸ್ ಮಾಡಿ. ಫೈನಲಿ ಮುಗೀತು. ನೀವು ನೋಡ್ತಾ ಇರ್ಬೋದು ಸ್ಕಿನ್ ಇಷ್ಟು ರೆಡ್ ಆಗಿದೆ ಅಂತ. ಬಿಕಾಸ್ ನನ್ನ ಸ್ಕಿನ್ ಅಷ್ಟು ಸೆನ್ಸಿಟಿವ್ ಇದೆ. ಹಾಗಂತ ನಾನು ಏನು ಮಾಡಿಸಲ್ಲ ಅಂತಲ್ಲ, ನಾನು ಎಲ್ಲ ಸರ್ವಿಸ್ನ ಮಾಡಿಸ್ಕೊಳ್ತೀನಿ. ಲೈಕ್ ಪೆಡಿಕ್ಯೂರ್, ವ್ಯಾಕ್ಸಿಂಗ್, ಫೇಶಿಯಲ್ ಪ್ರತಿಯೊಂದು ಮಾಡಿಸ್ಕೊಳ್ತೀನಿ. ಬಟ್ ಥ್ರೆಡ್ಡಿಂಗ್ ಮತ್ತು ವ್ಯಾಕ್ಸಿಂಗ್ ಮಾಡಿಸ್ಬೇಕಾದ್ರೂ ಅಂತೂ ಯಾವಾಗ ಮುಗಿಯುತ್ತಪ್ಪ ಅಂತ ಅನಿಸುತ್ತೆ. ಸೊ ಲೇಡೀಸ್, ನೀವು ಹೇಳಿ, ನಿಮ್ಗೆ ಐಬ್ರೋಸ್ ಮಾಡಿಸ್ಬೇಕಾದ್ರೆ ತಲೆಯಲ್ಲಿ ಏನೇನು ಥಾಟ್ಸ್ ಓಡ್ತಾ ಇರುತ್ತೆ ಅಂತ. ಬಿಕಾಸ್ 100ರಲ್ಲಿ 99.999% ಲೇಡೀಸ್ ಎಲ್ಲರೂ ಐಬ್ರೋಸ್ ಮಾಡಿಸ್ತಾರೆ. ತುಂಬಾ ಕಾಮನ್ ಅದು. ಬಟ್ ಐಬ್ರೋಸ್ ಮಾಡಿಸ್ಬೇಕಾದ್ರೆ ಆ ಪೇನ್ ನನಗಂತೂ ತುಂಬಾ ಕಷ್ಟ ಆಗುತ್ತೆ. ಬಟ್ ಐಬ್ರೋಸ್ ಮಾಡಿಸಿದ್ಮೇಲೆ ನೋಡಿ ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಅಂತ. ಇವತ್ತು ಐಬ್ರೋಸ್ ಮಾತ್ರ ಮಾಡಿಸ್ಕೊಂಡಿದ್ದು. ಸೊ ಇಲ್ಲಿನ ಕೆಲಸ ಮುಗೀತು. ಸೊ ನೆಕ್ಸ್ಟ್ ಹೋಗೋಣ ನಾವೀಗ. ಸೊ ನಾವು ನೆಕ್ಸ್ಟ್ ಬಂದಿದ್ದೆ ದೀಪ ತೊಗೊಳೋದಕ್ಕೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ದೀಪ ಶಾಪಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ದೀಪಾಸ್ ಇದೆ. ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಶೇಪ್ ಆ್ಯಂಡ್ ಡಿಫ್ರೆಂಟ್ ಡಿಸೈನಲ್ಲಿ ಕೂಡ ಇದೆ. ಯಾವ್ದು ತೊಗೊಳ್ಬೇಕು ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಈ ಡಿಸೈನರ್ ದೀಪಗಳನ್ನ ತೊಗೊಂಡ್ರೆ ಯೂಸ್ ಮಾಡೋಕ್ಕೂ ಮನ್ಸು ಬರೋಲ್ಲ ಅನಿಸುತ್ತೆ. ಅಷ್ಟು ಬ್ಯೂಟಿಫುಲ್ ಆ್ಯಂಡ್ ಕ್ಯೂಟ್ ಆಗಿದೆ. ಇಲ್ಲಿ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಯಾವ್ದು ತೊಗೊಳ್ಬೇಕು ಅಂತ ಹೇಳಿ. ಸೊ ನಾನು ನನ್ನ ಹಸ್ಬೆಂಡ್ನ ಕೇಳಿದೆ ಯಾವ್ದು ತೊಗೊಳ್ಳೋದು ಅಂತ. ಆ್ಯಸ್ ಯೂಶ್ವಲ್ ಎಲ್ಲ ಹಸ್ಬೆಂಡ್ಸ್ ಏನು ಹೇಳ್ತಾರೆ ಹಾಗೆ ನನ್ನ ಹಸ್ಬೆಂಡು ಹೇಳಿದ್ದು ನಿನ್ನ ಇಷ್ಟ ಅಂತ. ಸೊ ಎಲ್ಲ ನಮ್ಮಿಷ್ಟ ಆದರೆ ನಾವು ಯಾಕೆ ಅವ್ರನ್ನ ಕೇಳ್ತೀವಿ ಹೇಳಿ? ಎಲ್ಲ ಲೇಡೀಸ್ ನೀವು ಇದಕ್ಕೆ ರಿಲೇಟ್ ಮಾಡ್ಕೊಳ್ಬೋದು. ಸೊ ನೀವು ಕಮೆಂಟ್ ಮಾಡಿ ಹೇಳಿ, ನಿಮ್ಮ ಹಸ್ಬೆಂಡ್ ಕೂಡ ಹೀಗೆ ಹೇಳ್ತಾರೆ. ನಾವು ಎಷ್ಟೇ ಡಿಸೈನರ್ ದೀಪಗಳನ್ನ ತೊಗೊಂಡ್ರು, ಅದೆಷ್ಟು ಬ್ಯೂಟಿಫುಲ್ ಆಗಿದ್ರು, ಪ್ರಿಟಿಯಾಗಿದ್ರು, ಎಕ್ಸ್ಪೆನ್ಸಿವ್ ಇದ್ದರೂ ಕೂಡ ಈ ಥರ ಪ್ಲೇನ್ ಮಣ್ಣಿನ ದೀಪದಲ್ಲಿ ದೀಪ ಹಚ್ಚುವಾಗ ಫೀಲೇ ಬೇರೆ. ಅದು ತುಂಬ ಕಂಪ್ಲೀಟ್ ಅನಿಸುತ್ತೆ ನನಗೆ ಪರ್ಸ್ನಲ್ ಆಗಿ ಈ ಥರ ಪ್ಲೇನ್ ಮಣ್ಣಿನ ದೀಪ ತುಂಬಾ ಇಷ್ಟ ಆಗುತ್ತೆ. ಅಫ್ಕೋರ್ಸ್ ನನಗೂ ಡಿಸೈನರ್ ದೀಪಗಳು ಇಷ್ಟ ಆಗುತ್ತೆ. ಬಿಕಾಸ್ ಅದು ತುಂಬಾ ಪ್ರಿಟಿಯಾಗಿರುತ್ತೆ ಅಂತ ಹೇಳಿ. ಆದರೆ ಈ ಥರ ದೀಪಗಳು ಹಚ್ಚೋದ್ರಲ್ಲಿ ತುಂಬ ಕಂಪ್ಲೀಟ್ ಅನಿಸುತ್ತೆ. ನೀವು ಕಮೆಂಟ್ ಮಾಡಿ ತಿಳಿಸಿ, ನಿಮ್ಗೆ ಈ ಥರ ಪ್ಲೇನ್ ಮಣ್ಣಿನ ದೀಪ ಇಷ್ಟನಾ ಅಥವಾ ಈ ಥರ ಕಲರ್ಫುಲ್ ದೀಪಗಳು ಇಷ್ಟನಾ ಅಂತ ಹೇಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಬ್ಯೂಟಿಫುಲ್ ಆಗಿದೆ ತೋರಣಗಳು ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಈ ಥರ ಕಲರ್ಫುಲ್ಲಾಗಿ ಏನೇ ನೋಡಿದ್ರು ಕೂಡ ಅಷ್ಟೇ ಎಕ್ಸೈಟ್ ಆಗಿಬಿಡ್ತೀನಿ. ಈ ಥರ ತೋರಣಗಳಿರ್ಬೋದು, ಲೈಟಿಂಗ್ಸ್ ಇರ್ಬೋದು, ಹಬ್ಬಗಳ ಟೈಮಲ್ಲಿ ಅಂಗಡಿಗಳಲ್ಲೇ ಆಗಿರ್ಬೋದು, ಮನೇಲಿ ಹಾಕಿದ್ರು ಕೂಡ ಆ ಫೆಸ್ಟಿವಲ್ ವೈಬ್ಸ್ ಹಾಗೇ ಇರುತ್ತೆ. ನನಗಂತೂ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ. ನಿಮಗೇನು ಅನಿಸುತ್ತೆ ಅಂತ ತಿಳಿಸಿ ನನಗೆ. ದೀಪಾವಳಿ ಹಬ್ಬದ ಟೈಮಲ್ಲಿ ಕೆಲವರು ಈ ಥರ ಗಣೇಶ ಮತ್ತು ಲಕ್ಷ್ಮಿನ ಗಿಫ್ಟಾಗಿ ಮತ್ತೊಬ್ಬರಿಗೆ ಕೊಡ್ತಾರೆ. ಇದು ಒಂದು ಗಿಫ್ಟ್ ಬಾಕ್ಸ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಗಣೇಶ ಅಂದ್ರೇ ಒಂದು ಒಳ್ಳೆ ಕೆಲಸ ಮಾಡುವಾಗ ಯಾವುದೇ ಒಂದು ಅಡಚಣೆ ಆಗಬಾರ್ದು ಅಂತ ಹೇಳಿ. ಆ್ಯಂಡ್ ಲಕ್ಷ್ಮಿ ಅಂದ್ರೇ ಪ್ರಾಸ್ಪೆರಿಟಿ. ನೀವು ಯಾರಿಗಾದ್ರೂ ದೀಪಾವಳಿ ಹಬ್ಬದ ಟೈಮಲ್ಲಿ ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ಐಡಿಯಾ ಇದ್ದರೆ ಆ ಗಿಫ್ಟ್ ಜೊತೆ ಈ ಥರ ಒಂದು ಗಣೇಶ ಮತ್ತು ಲಕ್ಷ್ಮಿನೂ ಕೂಡ ಕೊಡಿ. ಅವ್ರ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ನಾವು ದೀಪ ಶಾಪಿಂಗ್ ಮುಗಿಸ್ಕೊಂಡು ಬರುವಾಗ ಆನ್ ದಿ ವೇ ತಳ್ಳೋ ಗಾಡಿಯಲ್ಲಿ ಈ ಥರ ಚಿಕ್ಕ ಚಿಕ್ಕ ದೀಪಗಳನ್ನು ನೋಡಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು 10 ರೂಪೀಸ್ಗೆ 3 ಪೀಸ್, 4 ಪೀಸ್, 5 ಪೀಸ್ ಅಂತ ಕೂಡ ಇದೆ. ನೀವು ದೀಪಗಳನ್ನ ತೊಗೊಳ್ಬೇಕಾದ್ರೆ ತುಂಬ ಹುಷಾರಾಗಿ ತೊಗೊಳ್ಳಿ. ಬಿಕಾಸ್ ಕೆಲವೊಂದು ದೀಪಗಳು ಕ್ರ್ಯಾಕ್ ಬಿಟ್ಟಿರುತ್ತೆ, ಹೊಡೆದೋಗ್ಬಿಟ್ಟಿರುತ್ತೆ. ಸೊ ನೀವು ದೀಪಗಳನ್ನ ತೊಗೊಳ್ಬೇಕಾದ್ರೆ ತುಂಬ ಹುಷಾರಾಗಿ ನೋಡಿ ತೊಗೊಳ್ಳಿ. ಇಲ್ಲಿಗೆ ನಮ್ಮ ದೀಪಗಳ ಶಾಪಿಂಗ್ ಮುಗ್ದಿದೆ. ನಾವು ದೀಪ ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮನೆ ಪುಟಾಣಿ ಮಕ್ಕಳು ಬಂದು ನಮಗೋಸ್ಕರ ಕಾಯ್ತಾ ನಿಂತಿದ್ರು. ಅಥರ್ವ್ ಅವ್ರ ಮಾವಂಗೋಸ್ಕರ ಸ್ಟಿಕ್ಕಿ ನೋಟಲ್ಲಿ ಏನೋ ಬರೆದ್ಬಿಟ್ಟು ಮಾಮ ನಿಂಗೆ ಸರ್ಪ್ರೈಸ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದ. Who has written this? For Mama, I love you. I love you too. I see what is at the back. What you written back? Oh, wow. A smiley.
Who has done this? Who is this? You. It was 10 rupees. ಅದು ಕಾಸ್ಟ್ಲಿನಾ? 10, 20, 30, 40. ನಾವು ಲಾಸ್ಟ್ ವೀಕ್ ಪಟಾಕಿ ಶಾಪಿಂಗ್ ಮಾಡ್ಕೊಂಬಂದಿದ್ವಿ. ಸೊ ಹಾಗಾಗಿ ಮಕ್ಕಳು ಬಂದ ತಕ್ಷಣ ಪಟಾಕಿ ನೋಡಿಬಿಟ್ಟು ಪಟಾಕಿ ಹೊಡೆಯೋಣ ಅಂತ ಅವ್ರ ಮಾವನ್ನ ಕೇಳಿದ್ರು. ಸೊ ಹಾಗಾಗಿ ಮಾವ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪಟಾಕಿ ಹೊಡೆಯೋದಕ್ಕೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳು ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಪಟಾಕಿ ಹೊಡೆಯೋದಕ್ಕೆ. ಸೊ ಮಾವ ಮಕ್ಕಳನ್ನ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪಟಾಕಿ ಹೊಡೆಯೋದಕ್ಕೆ. ಅಳಿಯ ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ದೀಪಾವಳಿ ಹಬ್ಬಕ್ಕೆ ಇನ್ನು 2 days ಇದೆ. ಬಟ್ ಇವತ್ತೇ ನಮ್ಮ ಮನೇಲಿ ಆಲ್ರೆಡಿ ಹಬ್ಬ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಪಟಾಕಿ ಹೊಡೆದಿದ್ದಾಯಿತು. ಇವಾಗ ಮಕ್ಕಳ ಜೊತೆ ಆಟಾಡ್ತಾ ಇದ್ದೀವಿ. ಮಕ್ಕಳಿಗೆ ಒಂದಲ್ಲ ಒಂದರಲ್ಲಿ ಎಂಟರ್ಟೈನ್ಮೆಂಟ್ ಮಾಡಲೇಬೇಕು, ಇಲ್ಲಾಂದರೆ ಅವ್ರಿಗೆ ಬೋರ್ ಆಗುತ್ತೆ, ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಒಂದಾದ್ಮೇಲೆ ಒಂದು ಏನಾದರೂ ಒಂದು ಗೇಮ್ ಆಗಿರಲಿ, ಎಂಟರ್ಟೈನ್ಮೆಂಟ್ ಆಗಿರಲಿ ನಾವು ಮಾಡ್ತಾನೆ ಇರ್ತೀವಿ. ಓಕೆ ಅಮ್ಮ, ಯು ಡಸಂಟ್ ನೋ ರೆಡ್ ಕಲರ್ ಸ್ಪೆಲ್ಲಿಂಗ್, ಯು ನೋ ರೈಟ್? ಯು ನೋ, ಟೆಲ್ ಮಿ ಮಾ ಅಮ್ಮ. ಅದೇನೋ ಗೊತ್ತಿಲ್ಲ, ಮಕ್ಳಿಗೆ ಊಟ ಮಾಡಿಸೋದ್ರಲ್ಲಿ ನನಗೆ ತುಂಬ ಖುಷಿ ಕೊಡುತ್ತೆ. ಅದರಲ್ಲೂ ಈ ಮಕ್ಕಳು ತುಂಬ ಅಪರೂಪಕ್ಕೆ ಬರೋದು. ಸೊ ಹಾಗಾಗಿ ಮಕ್ಳಿಗೆ ಊಟ ಮಾಡಿಸೋದು, ಆಟ ಆಡ್ಸೋದ್ರಲ್ಲಿ ನಮಗೆ ತುಂಬಾ ಖುಷಿ ಸಿಗುತ್ತೆ. ನಾವೆಲ್ಲರೂ ಊಟ ಮುಗಿಸ್ಕೊಂಡು ಹೊರಟಿದ್ದೆ ಹೊಸೂರು ಕಡೆಗೆ ಪಟಾಕಿ ತೊಗೊಳೋದಕ್ಕೆ. ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಫ್ರೆಂಡ್ಸ್ ಲಾಸ್ಟ್ ವೀಕೇ ಹೋಗಿ ಪಟಾಕಿ ತೊಗೊಂಡು ಬಂದಿದ್ವಿ. ಆದರೆ ಇವಾಗ ಮಕ್ಕಳು ಪಟಾಕಿ ಬೇಕು ಅಂತ ಹೇಳಿದ್ದಕ್ಕೆ ಮಕ್ಕಳು ಸಲುವಾಗಿ ಪಟಾಕಿ ತೊಗೊಳಕ್ಕೆ ಹೊಸೂರು ಕಡೆ ಹೊರಟಿದ್ದೀವಿ. ಟೈಮ್ ಆಲ್ರೆಡಿ 10 PM ಆಗಿದೆ. ಮಳೆ ಕೂಡ ತುಂಬ ಜೋರಾಗಿ ಬರ್ತಾ ಇದೆ, ಟ್ರಾಫಿಕ್ ಕೂಡ ಜಾಸ್ತಿನೇ ಇದೆ. ಆದರೂ ಮಕ್ಕಳು ಆಸೆ ಪಟ್ರಲ್ಲ ಅಂತ ಹೇಳಿ ನಾವೆಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಪಟಾಕಿ ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮ ಕೂಡ ಮಾತಾಡ್ತೀನಿ ಅಂತ ಹೇಳಿದ್ಲು ವಿಡಿಯೋದಲ್ಲಿ. ನೋಡಿ, ಅವಳು ಎಷ್ಟು ಕ್ವೆಶನ್ಸ್ ಕೇಳ್ತಾ ಇದ್ದಾಳೆ ಅವ್ರ ಅಣ್ಣಂಗೆ ಮತ್ತು ಅವ್ರ ಮಾವಂಗೆ. Anna, where we are going, Anna? We are going to buy crackers, Anna. How are Anna? How you are feeling, Anna? I'm feeling bad. Why are you feeling bad? Why? Good, sorry. Which pataki you need? I need ardo pataki. Mama, which pataki will you buy for me? I'll buy everything for you, like sparkle, what do you call sparkle? Susurbati. I'll buy for you. Monkey tail. I need shots. Okay, I'll buy you one 30 shirts. Okay, all those things I'll buy you. Some fancy items I'll buy you, okay? For buying pataki. Which pataki you want? I need both. See loudly. I need susurbati. ಫೈನಲಿ ಕ್ರ್ಯಾಕರ್ಸ್ ಶಾಪಿಗೆ ಬಂದು ರೀಚ್ ಆದ್ವಿ. ನಾವು ಪಟಾಕಿ ತಗೊಂಡು ಬಂದಿದ್ದೀವಿ. ಶಾಪ್ ಎಂಟರ್ ಆಗ್ತಿದ್ದಾಗಲೇ ಮಕ್ಕಳು ಆಟ ಶುರು ಆಯಿತು. Mommy will buy me this. ಓಕೆ, ಅಥರ್ವ್ ಅವ್ರ ಮಾವಂಗೆ ಮತ್ತು ಅಪ್ಪಂಗೆ ಇದು ತೊಗೊಳ್ಳೋಣ ಅದು ತೊಗೊಳ್ಳೋಣ ಅಂತ ಎಲ್ಲನೂ ತೊಗೊಂಬಂದು ತೋರಿಸ್ತಾ ಇದ್ದ. You shooting me? ಅಥರ್ವ್ That's it. 90%. Flower pot. What is that, Chutki? ಫ್ಲವರ್ ಪಾಟ್. Hey, mommy. Papa. I need this. Mommy, come here. Mommy, I like this one. Keep it in your bucket. Papa, I get three. Here. Here. Be careful, okay? Okay. Oh, green catch, eh? No. No. Nice one. Mommy, fine. Mommy, fine. Which color you want, Amma? Amma, which color you want? Athar, you don't. Why you are climbing?
Oh, you are climbing her. Where is Anna? Athar, which color you want? Yellow? Give me any color. No, yellow, you take yellow. See, when I close it. Athar. Athar. ಮಕ್ಕಳ ಜೊತೆ ಆಟ ಆಡ್ತಾನೆ. ಎಲ್ಲ ಆಟಗಳೆಲ್ಲ ಮುಗಿದ್ಮೇಲೆ ಫೈನಲಿ ಸ್ವಲ್ಪ ಪಟಾಕಿನ ಕಲೆಕ್ಟ್ ಮಾಡಿದ್ದೀವಿ. ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಮಕ್ಳಿಗೆ ಇಷ್ಟ ಆಗೋ ಥರ ಪಟಾಕಿಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಪಟಾಕಿ ಒಳಗಡೆ ಏನಿದೆ ಅನ್ನೋ ಅಷ್ಟು ಐಡಿಯಾ ನನಗಿಲ್ಲ, ಬಟ್ ಅದ್ರ ಪ್ಯಾಕಿಂಗ್ ಮಾತ್ರ ಡಕ್ ಶೇಪಲ್ಲಿ ಇರ್ಬೋದು, ಇಲ್ಲ ಸನ್ಫ್ಲವರ್ ಶೇಪಲ್ಲಿ ಇರ್ಬೋದು, ಬಾಯ್ಸಿಗೆ ಇಷ್ಟ ಆಗೋ ಥರ ಕಾರ್ ಶೇಪಲ್ಲಿ ಇರ್ಬೋದು. ಆ ಥರ ಪಟಾಕಿಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ. James Bond, we are James Bond ataro. Yeah. Okay. Ammu, show your gun, Ammu. Akka, show your gun, Akka. At least. Even I got my gun. ಪಟಾಕಿ ಅಂಗಡಿಯಲ್ಲಿ ಸ್ವಲ್ಪ ಫನ್ ಮಾಡಿಕೊಂಡು ಸ್ವಲ್ಪ ಡಿಸ್ಕಷನ್ ಮಾಡಿ ಎಲ್ಲ ಮುಗಿದ್ಮೇಲೆ ಫೈನಲಿ ಪಟಾಕಿ ಶಾಪಿಂಗ್ ಮುಗಿಸಿದ್ದೀವಿ ನಾವು. ನೀವೇ ನೋಡ್ತಾ ಇರ್ಬೋದು, ಎಲ್ಲರ ಕೈಯಲ್ಲೂ ಒಂದೊಂದು ಗನ್ ಇದೆ. ಸೊ ಗನ್ ಇಟ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ 12 ಆಗಿದೆ. ಮನೆ ರೀಚ್ ಆಗೋ ಅಷ್ಟರಲ್ಲಿ 1 AM ಆಗುತ್ತೆ ಅನಿಸುತ್ತೆ. ನಾನು ಹೇಳ್ದಾಗೆ ಮನೆ ರೀಚ್ ಆಗೋ ಅಷ್ಟರಲ್ಲಿ 1 AM ಆಗಿತ್ತು. 1 AM ಆದರೂ ಕೂಡ ನಮ್ಮ ಆಟ ಇನ್ನೂ ಕಂಟಿನ್ಯೂ ಆಗ್ತಾನೇ ಇತ್ತು. ನೀವೇ ನೋಡ್ತಾ ಇರ್ಬೋದು, ಯಾರೂ ಟಯರ್ಡ್ ಆಗಿಲ್ಲ, ಯಾರಿಗೂ ನಿದ್ದೆನೂ ಬರ್ತಾಯಿಲ್ಲ, ಇನ್ನೂ ಆಟ ಆಡ್ತಾನೇ ಇದ್ದೀವಿ. ಇವತ್ತು ಅಕ್ಟೋಬರ್ 19 ಹರ್ಷಿತಕ್ಕ ಅವ್ರದ್ದು ಬರ್ಡೇ ಇತ್ತು. ಸೊ ಆಲ್ರೆಡಿ 1 AM ಆಗಿರೋದ್ರಿಂದ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಕೇಕ್ ಕಟ್ ಮಾಡಿ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ.